ಈ ಹಳ್ಳಿ ಭಾರತದ ಇತಿಹಾಸದಲ್ಲಿ ಹೊಸ ದಾಖಲೆ ಬರೆಯುತ್ತಿರುವ ಪುರಾತತ್ವ ವಸ್ತುಗಳ ಕಾಶಿ. ಹೌದು, ಅದೇ ಗದಗದ ಹೆಮ್ಮೆಯ ಲಕ್ಕುಂಡಿ. ಇಲ್ಲಿಯವರೆಗೆ ತೆಲಂಗಾಣದ ವರಂಗಲ್ ದೇಶದಲ್ಲೇ ಅತಿ ದೊಡ್ಡ ಓಪನ್ ಮ್ಯೂಸಿಯಂ ಎಂಬ ಖ್ಯಾತಿ ಪಡೆದಿತ್ತು. ಅಲ್ಲಿ ಸುಮಾರು 2,000 ಅವಶೇಷಗಳಿದ್ದವು. ಆದರೆ ಈಗ ಲಕ್ಕುಂಡಿ ಆ ದಾಖಲೆಯನ್ನು ಉಡೀಸ್ ಮಾಡಿದೆ. ಇತ್ತೀಚಿನ ಉತ್ಖನನದಲ್ಲಿ 3,000ಕ್ಕೂ ಹೆಚ್ಚು ಪ್ರಾಚೀನ ಅವಶೇಷಗಳು ಪತ್ತೆಯಾಗಿವೆ. ಇಷ್ಟು ದೊಡ್ಡ ಪ್ರಮಾಣದ ಐತಿಹಾಸಿಕ ನಿಧಿ ಹೊಂದಿರುವ ದೇಶದ ಮೊದಲ ಹಳ್ಳಿ ಎಂಬ ಹೆಗ್ಗಳಿಕೆಗೆ ಈಗ ಲಕ್ಕುಂಡಿ ಪಾತ್ರವಾಗಿದೆ. ಈ ಬಾರಿಯ ಶೋಧನೆಯಲ್ಲಿ ಒಂದು ಅತ್ಯಂತ ವಿಶೇಷ ನಿಧಿ ಸಿಕ್ಕಿದೆ. ಅದು ಕುಂಬಾರ ಬಾವಿ ಬಳಿ ಪತ್ತೆಯಾದ 9ರಿಂದ 10ನೇ ಶತಮಾನದ ರಾಷ್ಟ್ರಕೂಟರ ಕಾಲದ ವೀರಗಲ್ಲು. ಇದು ಕೇವಲ ಕಲ್ಲಲ್ಲ, ಅಂದಿನ ವೀರತ್ವದ ಜೀವಂತ ಸಾಕ್ಷಿ. ಈ ಕಲ್ಲಿನಲ್ಲಿ 4 ಹಂತದ ಕೆತ್ತನೆಗಳಿವೆ. ಮೊದಲ ಹಂತದಲ್ಲಿ ಭೀಕರ ಯುದ್ಧದ ದೃಶ್ಯವಿದೆ. 2ನೇ ಹಂತದಲ್ಲಿ ಅಪ್ಸರೆಯರು ವೀರನನ್ನು ಸ್ವರ್ಗಕ್ಕೆ ಕರೆದೊಯ್ಯುವ ದೃಶ್ಯ. 3ನೇ ಹಂತದಲ್ಲಿ ಚಾಮರಧಾರಿಗಳ ಸೇವೆಯ ನಡುವೆ ವೀರನು ಸುಖವಾಗಿ ಕುಳಿತಿರುವ ದೃಶ್ಯ. ಕೊನೆಯದಾಗಿ ಯುವತಿಯೊಬ್ಬರು ಸೂರ್ಯ, ಚಂದ್ರ ಮತ್ತು ಶಿವಲಿಂಗವನ್ನು ಪೂಜಿಸುವ ಕೆತ್ತನೆ ಇದೆ. ಇವು ಅಂದಿನ ಸಂಗೀತ, ಕಲೆ ಮತ್ತು ಧಾರ್ಮಿಕ ಶ್ರದ್ಧೆಯನ್ನು ಕಣ್ಣಿಗೆ ಕಟ್ಟುವಂತೆ ವಿವರಿಸುತ್ತವೆ. ಲಕ್ಕುಂಡಿಯನ್ನು ನೋಡುವ ದೃಷ್ಟಿಕೋನವೇ ಈಗ ಬದಲಾಗಿದೆ. ಕೇವಲ ಕರ್ನಾಟಕದವರಷ್ಟೇ ಅಲ್ಲ, ವಿದೇಶಿ ಇತಿಹಾಸಕಾರರು ಕೂಡ ಈ ಪುರಾತತ್ವ ಕಾಶಿಯತ್ತ ಮುಖ ಮಾಡಿದ್ದಾರೆ. ಇಲ್ಲಿರುವ ಪ್ರತಿಯೊಂದು ಕಲ್ಲು ಕೂಡ ಒಂದು ಕತೆ ಹೇಳುತ್ತಿದೆ. ಯುನೆಸ್ಕೋ ಪಟ್ಟಿಗೆ ಸೇರಲು ಬೇಕಾದ ಎಲ್ಲ ಅರ್ಹತೆಗಳು ಈಗ ನಮ್ಮ ಲಕ್ಕುಂಡಿಗೆ ಇವೆ ಎನ್ನುವುದು ನಮಗೆ ಹೆಮ್ಮೆಯ ವಿಷಯ. ವರಂಗಲ್ಗಿಂತಲೂ ಮಿಗಿಲಾದ ಅತ್ಯಾಧುನಿಕ ಮುಕ್ತ ವಸ್ತು ಸಂಗ್ರಹಾಲಯವಾಗಿ ಲಕ್ಕುಂಡಿ ಅಭಿವೃದ್ಧಿ ಹೊಂದಲಿ ಎಂಬುದು ನಮ್ಮೆಲ್ಲರ ಆಸೆ. ನೀವು ಈ ಅದ್ಭುತ ತಾಣಕ್ಕೆ ಭೇಟಿ ನೀಡಿದ್ದೀರಾ? ನಿಮ್ಮ ಅನುಭವವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಇತಿಹಾಸದ ಇಂತಹ ಆಸಕ್ತಿದಾಯಕ ಮಾಹಿತಿಗಾಗಿ ನಮ್ಮ ಚಾನಲ್ ಫಾಲೋ ಆಗಿ.